ಒಂದೊಂದ್ಸಲ ನಮ್ಮ ಅಪ್ಪ ಅಮ್ಮನ ಮೇಲೆ ನಾವ್ ಎಷ್ಟು ಸಿಟ್ ಮಾಡ್ಕೊಂಡಿರ್ತೀವಿ. ಅವ್ರಿಗೆ ನಮ್ ಕಡೆ ಗಮನನೇ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಅವ್ರಿಗೆ ನಾವು ಲೆಕ್ಕಕ್ಕೆ ಇಲ್ಲ ಅಂತಾನೂ ಅನ್ಕೊಂಡಿರ್ತೀವಿ. ಅವ್ರ ಮೇಲೆ ಸಿಟ್ ಮಾಡ್ಕೋತೀವಿ. ಆದ್ರೆ ನೀವೇನಾದ್ರೂ ಇದನ್ನ ಅನುಭವಿಸಿದಿರಾ? ನಮ್ ಕಣ್ಣಿಂದ ನಮಗೆ ನಮ್ಮ ಮೂಗ್ ಸರಿಯಾಗಿ ಕಾಣೋದಿಲ್ಲ. ಯಾಕೆ ಅಂದ್ರೆ ಅದು ಕಣ್ಣಿಗೆ ತುಂಬಾ ಹತ್ರ, ಕಣ್ಣುಗಳ ಮಧ್ಯದಲ್ಲಿದೆ. ಆದ್ರೆ ಯಾರಾದ್ರೂ ಮುಖಕ್ಕೆ ಪೆಟ್ಕೊಟ್ರೆ ಎಲ್ಲಕ್ಕಿಂತ ಮೊದಲು ಕೈ ಮೂಗಿನ ಭಾಗಕ್ಕೆ ತಾಗೋದು. ಅಪ್ಪ ಅಮ್ಮನೂ ಕೂಡ ಹಾಗೇ ಇರೋದು. ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಸುರಕ್ಷತೆಗೆ ಸದಾ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅವ್ರ ಪ್ರೀತಿನ ಯಾವತ್ತೂ ಪ್ರಶ್ನೆ ಮಾಡಬೇಡಿ. ಅವ್ರ ಪ್ರೀತಿ ನಿಮ್ಗೆ ಯಾವಾಗ್ಲೂ ಸ್ಪಷ್ಟವಾಗಿ ಕಾಣಬೇಕು ಅನ್ನೋ ಅಗತ್ಯ ಏನಿಲ್ಲ. ಯಾಕೆಂದ್ರೆ ಅದು ಎಂಥ ಪ್ರೇಮ ಅಂದ್ರೆ ಅದು ನಿರಂತರವಾಗಿ ನಿಮ್ ಜೊತೆ ನೆರಳಿನ ಥರ ನಿಮ್ಮ ರಕ್ಷಣೆ ಮಾಡುತ್ತೆ. ರಾಧೆ ರಾಧೆ. ನಾನ್ ನಿಮ್ಮನ್ನ ಒಂದು ಕೇಳ್ತೀನಿ, ನೀವು ಈ ಪ್ರಪಂಚದಲ್ಲಿ ಏನ್ ಗಳಿಸಿದೀರಾ? ಧನ, ಸಂಪತ್ತು, ಬಟ್ಟೆ, ಆಭರಣ. ಬದುಕಿರುವಾಗ ಏನೆಲ್ಲ ಗಳಿಸಿದ್ರೋ ನೀವು ಹೋದ್ಮೇಲೆ ನಿಮ್ಮ ಹತ್ರ ಏನೂ ಇರೋದಿಲ್ಲ. ಇದಕ್ಕೆ ಉತ್ತರ ಒಂದೇ, ನಿಮ್ಮ ಕರ್ಮ. ಇದೊಂದೇ ನಿಮ್ಮದು. ನೀವು ಈ ಪ್ರಪಂಚದಿಂದ ಹೋದ ಮೇಲೂ ಕೂಡ ಇದೊಂದೇ ನಿಮ್ಮ ಹೆಸರಿನಲ್ಲಿ ಜೀವಂತವಾಗಿ ಉಳಿಯುವಂಥದ್ದು. ನೀವೇನಾದ್ರೂ ದುಷ್ಕರ್ಮ ಮಾಡಿದ್ರೆ ಈ ಪ್ರಪಂಚ ನಿಮ್ಮನ್ನ ಒಂದು ತಪ್ಪು ಉದಾಹರಣೆಯಾಗಿ ತೋರ್ಸತ್ತೆ. ಆ ವ್ಯಕ್ತಿ ದೊಡ್ಡ ಪಾಪಿ, ಕೆಟ್ಟ ಕೆಲಸ ಮಾಡ್ತಿದ್ದ, ಆ ವ್ಯಕ್ತಿ ನಡೀತಿದ್ದ ದಾರಿಲಿ ಯಾರೂ ಕೂಡ ನಡಿಬಾರ್ದು ಅಂತಾರೆ. ಆದ್ರೆ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಆಗ ಪ್ರಪಂಚ ಹೀಗೆ ಹೇಳುತ್ತೆ, ತುಂಬಾ ಒಳ್ಳೆಯ ವ್ಯಕ್ತಿ ಆಗಿದ್ದ, ಎಲ್ರನ್ನೂ ಪ್ರೀತಿಸ್ತಾ ಇದ್ದ, ಎಲ್ರಿಗೂ ಸಹಾಯ ಮಾಡ್ತಿದ್ದ, ನನಗೆ ತುಂಬಾ ಇಷ್ಟ ಆಗ್ತಿದ್ದ ಅಂತ. ಇದು ಉತ್ತಮವಾದ ಕೆಲಸ. ಆದ್ರಿಂದ ಪ್ರಪಂಚದಲ್ಲಿ ಧನ, ಸಂಪತ್ತು, ಆಭರಣ ಇವನ್ನೆಲ್ಲ ಗಳಿಸೋದ್ರಲ್ಲಿ ನಿಮ್ಮ ಸಮಯವನ್ನ ಹಾಳು ಮಾಡ್ಕೋಬೇಡಿ. ಉತ್ತಮವಾದ ಕರ್ಮಗಳನ್ನ ಮಾಡಿ. ಈ ಪ್ರಪಂಚದಿಂದ ದೂರ ಹೋಗೋದಕ್ಕೂ ಮುಂಚೆ ಇದೇ ನಿಮ್ಮ ಕರ್ಮಗಳು ಈ ಪ್ರಪಂಚದ ಮನಸ್ಸಿನಲ್ಲಿ ನಿಮ್ಮನ್ನ ಜೀವಂತವಾಗಿಡತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ನೋಡಿ, ಬಯಕೆ ಕೆಟ್ಟದ್ದೇನಲ್ಲ. ಆದ್ರೆ ಬಯಕೆನ ಪೂರ್ತಿ ಮಾಡ್ಕೊಳ್ಳೋ ಬಯಕೆಯಲ್ಲಿ ಆ ದಾರಿಲಿ ಸಿಗೋ ಆನಂದನ ಮರೆಯೋದು ಅಂದ್ರೆ ಅದು ಮೂರ್ಖತನ. ಕೆಲವು ಸಲ ಪೂರ್ತಿ ಪಡ್ಕೋಬೇಕು ಅನ್ನೋ ಆತುರದಲ್ಲಿ ಮನುಷ್ಯ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ. ಅರ್ಧ ಚಂದ್ರ ಎಷ್ಟು ಸುಂದರವಾಗಿರ್ತಾನೆ ಅನ್ನೋದನ್ನ ಮರ್ತೇ ಹೋಗ್ಬಿಡ್ತಾನೆ. ಏನಿಲ್ವೋ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ನೀವು ಖಂಡಿತ ಮಾಡಿ. ಆದ್ರೆ ಏನಿದೆಯೋ ಅದ್ರ ಬಗ್ಗೆ ಸಂಪೂರ್ಣ ಖುಷಿ ಪಡೋದನ್ನ ತಪ್ಪಿಸ್ಕೋಬೇಡಿ. ಯಾಕೆ ಅಂದ್ರೆ ಶಬ್ದಗಳ ಉಪಯೋಗ ಮನುಷ್ಯನ ಅತಿ ದೊಡ್ಡ ಅಸ್ತ್ರ. ಅದರ ಉಪಯೋಗನ ಎಷ್ಟು ಯೋಚನೆ ಮಾಡಿ ಮಾಡ್ತಾನೋ ಮನುಷ್ಯ ಜೀವನದಲ್ಲಿ ಅಷ್ಟೇ ಮೇಲ್ ಬರ್ತಾನೆ. ಗೊತ್ತಾಯ್ತಲ್ಲ? ನೋಡಿ, ಕೇಳಿ, ಹೆಚ್ಚಾಗಿ ತಿಳ್ಕೊಳ್ಳಿ, ಮಾತನ್ನ ಕಮ್ಮಿ ಮಾಡಿ. ರಾಧೆ ರಾಧೆ.